ಎಲ್ರಿಗೂ ನಮಸ್ಕಾರ. ಇಂದಿನ ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ಗ್ರಹಗಳ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ನಾವು ಅನೇಕ ವಿಷಯಗಳನ್ನು ಪರಿಗಣಿಸ್ತೇವೆ. ಆದರೆ ಕೆಲವೊಂದು ಚಿಕ್ಕ ಪುಟ್ಟ ಅತಿ ಅವಶ್ಯ ವಿಷಯಗಳು ನಮ್ಮಿಂದ ಮರೆಯಾಗಬಹುದು ಅಥವಾ ನಮ್ಮ ಒಂದು ಗಮನಕ್ಕೆ ಬಾರದೇ ಇರ್ಬೋದು. ಯಾಕೆ ಅಂತಂದರೆ ಗ್ರಹಗಳ ಕಾರಕತ್ವ ಗುಣಲಕ್ಷಣಗಳು ಅಷ್ಟೇ ಮಹತ್ವವನ್ನು ಪಡೆದುಕೊಳ್ತವೆ. ಗ್ರಹಗಳ ಈ ಸೂಕ್ಷ್ಮ ಕೆಲವೊಂದು ಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಆ ಗ್ರಹಗಳ ಶಕ್ತಿ, ಬಲ, ಆಶೀರ್ವಾದ ನಮಗೆ ಸಿಗೋದಕ್ಕೆ ಸಾಧ್ಯ. ಹಾಗಾದರೆ ಯಾವ ಒಂದು ಗ್ರಹಗಳಿಗೆ ನಾವು ಯಾವ ವಿಷಯಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮ ವಿಷಯಗಳ ಬಗ್ಗೆ ಗಮನ ಹರಿಸಿ ಅದನ್ನು ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ನೋಡೋಣ. ಸೂರ್ಯ ಅಂತಂದರೆ ಮುಖ್ಯವಾಗಿ ಆತ್ಮವಿಶ್ವಾಸ. ಸೂರ್ಯ ಗ್ರಹದ ಏನಾದರೂ ನಕಾರಾತ್ಮಕವಾದಂಥ ಫಲಿತಾಂಶಗಳು ನಮ್ಮ ಜೀವನದಲ್ಲಿ ಏನಾದರೂ ಕಂಡು ಬರ್ತಾ ಇದ್ದರೆ ಮೊಟ್ಟ ಮೊದಲ ಬಾರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಈ ಆತ್ಮವಿಶ್ವಾಸ ಸೂರ್ಯನ ಒಂದು ಕಾರಕತ್ವ ಮತ್ತು ಮುಖ್ಯ ಒಂದು ಲಕ್ಷಣಗಳಲ್ಲಿ ಒಂದಾಗಿದೆ. ಅದಕ್ಕೆ ಎಲ್ಲೇ ಒಂದು ಪರಿಸ್ಥಿತಿ ಹೇಗೆ ಇರ್ಬೋದು, ಸಮಸ್ಯೆಗಳಿರ್ಬೋದು ಅಥವಾ ಸುತ್ತಮುತ್ತಲಿನ ವಾತಾವರಣ ಯಾವುದೇ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಪ್ರತಿಕೂಲವಾಗಿ ಇರ್ಬೋದು. ಆದರೆ ಆ ಸಂದರ್ಭದಲ್ಲಿ ನನ್ನ ಒಳಗಿನ ಆತ್ಮವಿಶ್ವಾಸ ಅದು ಮಾತ್ರ ಬಲವಾಗಿದೆ. ಯಾಕೆಂದರೆ ಅದು ನನ್ನ ಹತ್ರ ಇದೆ, ಅದು ಬಲವಾಗಿದೆ ಅಂತಕ್ಕಂಥ ವಿಚಾರವನ್ನು ಮನಸ್ಸಲ್ಲಿ ತಂದುಕೊಂಡು ಏನಾದರೂ ಮುಂದಕ್ಕೆ ಹೊರಟ್ರೆ ಆಗ ಹಿರಿಯರ ಮಾರ್ಗದರ್ಶನ, ಹಿರಿಯರ ಸಹಾಯ, ಯಾರೋ ದೊಡ್ಡ ಅಧಿಕಾರಿಗಳ ಬಲ ಪ್ರಾಪ್ತಿಯಾಗತ್ತೆ. ಅದಕ್ಕೋಸ್ಕರ ಸೂರ್ಯನ ಒಂದು ವೇಳೆ ಈ ರೀತಿ ಹೆಚ್ಚು ಕಡಿಮೆ ಇದ್ದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದು ಒಳ್ಳೆಯದು. ಅದೇ ರೀತಿ ಚಂದ್ರ ಒಂದು ವೇಳೆ ಕುಂಡಲಿಯಲ್ಲಿ ಚೆನ್ನಾಗಿಲ್ಲ, ಏನೋ ಒಂದಿಷ್ಟು ಪರಿಸ್ಥಿತಿಗಳನ್ನ ಚಂದ್ರನಿಂದ ನಾವು ನೋಡ್ತಿದ್ದೀವಿ ಅಂತಂದರೆ ಆಗ ಮುಖ್ಯವಾಗಿ ಸ್ವಲ್ಪ ಸಮಯ ಮೀಸಲಿಟ್ಟು ಚಂದ್ರನನ್ನು ಸಂತೈಸಿಕೊಳ್ಳೋದು ಒಳ್ಳೆಯದು. ಅದಕ್ಕೋಸ್ಕರ ಮೆಡಿಟೇಷನ್ ಇರ್ಬೋದು, ಪ್ರಾಣಾಯಾಮ ಅಥವಾ ಬ್ರೀತಿಂಗ್ ಎಕ್ಸಸೈಸ್, ಮನಸ್ಸಿನ ಒಂದು ಶಾಂತಪಡಿಸಿಕೊಳ್ಳೋದಕ್ಕೆ ಅಥವಾ ಸ್ವಲ್ಪ ಸಮಯ ಸುಮ್ಮನಿರೋದಕ್ಕೆ ನೋಡಬೇಕು. ಈ ರೀತಿಯಾಗಿ ನಾವು ಕೆಲವೊಂದು ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರಿಸಿ, ಅಂದರೆ 1-2 ನಿಮಿಷ ಆದ್ರೂ 1 ನಿಮಿಷ ಆದ್ರೂ ಸಮಯವನ್ನು ತೆಗೆದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳುವಂಥದ್ದು, ಅಥವಾ ಏನಾದರೂ ಸ್ಟ್ರೆಸ್ ಅನ್ನಿಸ್ತಾ ಇದ್ದರೆ ಅದನ್ನು ರಿಲೀಸ್ ಮಾಡ್ತಕ್ಕಂಥದ್ದು. ಇದಾಗಲೇ ಮನಸ್ಸಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತಾವು ಅದರಲ್ಲಿ ವೀಕ್ಷಿಸ್ಬೋದು ಹೇಗೆ ಆ ಮನಸ್ಸಿಗೆ ಸಂಬಂಧಪಟ್ಟು ನಾವು ಮಾಡ್ಕೊಳ್ಬೋದು ಅಂತ. ಈ ರೀತಿ ಮಾಡಿಕೊಂಡಾಗ ಏನಾಗುತ್ತೆ, ಚಂದ್ರಗ್ರಹ ಬಲಗೊಳ್ಳುತ್ತೆ, ಉತ್ತಮಗೊಳ್ಳುತ್ತೆ, ಮತ್ತು ಜೀವನದಲ್ಲಿ ಒಂದು ರೀತಿಯ ಏಕಾಗ್ರತೆ ಅಥವಾ ನಾನು ಏನು ಮಾಡಬೇಕು ಅನ್ನೋದು ಇಮಿಡಿಯೇಟಾಗಿ ಹೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಈ ಒಂದು ಚಂದ್ರಗ್ರಹವನ್ನು ಈ ರೀತಿಯಾಗಿ ನಾವು ಸರಿಪಡಿಸ್ಕೊಳ್ಬೋದು ಅಥವಾ ಬಲಪಡಿಸ್ಕೊಳ್ಬೋದು. ಅದೇ ರೀತಿ ಮಂಗಳನ ಒಂದು ಹೆಚ್ಚು ಕಡಿಮೆ ಯಾವುದೇ ರೀತಿ ಇದ್ದಲ್ಲಿ ಮೊಟ್ಟ ಮೊದಲನೇದಾಗಿ ವಾಕಿಂಗ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಎಕ್ಸಸೈಸ್ ಮಾಡ್ತಕ್ಕಂಥದ್ದು ಅಥವಾ ಯೋಗಾಸನಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅಂದರೆ ದೇಹದ ಎನರ್ಜಿಯನ್ನು ಅಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಈ ರೀತಿ ಮಾಡಿದಾಗ ಯಾವುದೋ ರೀತಿಯ ಮಂಗಳನ ಸಂಬಂಧಪಟ್ಟಂತೆ ಇರುವಂಥ ಸಮಸ್ಯೆಗಳು ನಮಗೆ ಅರಿವಿಗೆ ಬಾರದಂತೆ ಅದು ಪರಿಹಾರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ಗೊತ್ತೇ ಆಗಲ್ಲ, ಹೌದಲ್ಲ ನನ್ನ ಕೇವಲ ಇಷ್ಟೇ ಮಾಡಿದೆ ಅದು ಇಷ್ಟೊಂದು ರಿಸಲ್ಟ್ ಕೊಡ್ತಾ ಅಂತ. ಖಂಡಿತವಾಗಿಯೂ. ಯಾಕೆ ಅಂತಂದರೆ ಮಂಗಳ ಕೇವಲ ಈ ಮನೆಯಲ್ಲಿದೆ ಅಥವಾ ಹೀಗಿದೆ, ಆ ರೀತಿ ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಅದನ್ನು ಮಾಡಬೇಕು ಸರಿ. ಆದರೆ ಈ ಸೂಕ್ಷ್ಮ ವಿಷಯಗಳನ್ನು ಗಮನದಲ್ಲಿ ತಂದುಕೊಳ್ಳೋದು ಒಳ್ಳೆಯದು. ಈ ರೀತಿಯ ಚಿಕ್ಕ ಪುಟ್ಟ ಬದಲಾವಣೆಗಳು ಸಹಿತ ಭಾಳ ದೊಡ್ಡದಾದಂತಹ ಪರಿಣಾಮವನ್ನು ಬೀರೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಂಗಳನಿಗೆ ಸಂಬಂಧಪಟ್ಟಂತಹ ಒಂದು ರೀತಿಯ ಪರಿಹಾರ ಅನ್ಬೋದು ಅಥವಾ ಸೂಕ್ಷ್ಮವಾದಂತಹ ವಿಷಯವನ್ನು ಈ ರೀತಿಯಲ್ಲಿ ನಾವು ಗಮನಿಸೋದು ಒಳ್ಳೆಯದು. ಇನ್ನು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ
ಬುಧ ಗ್ರಹ ನಮಗೆ ಬುಧನ ಎಲ್ಲ ಕಾರಕತ್ವಗಳು ಗೊತ್ತು, ಮತ್ತು ಬುಧನಿಗೆ ಬೇರೆ ಬೇರೆ ಪರಿಹಾರದ ಬಗ್ಗೆ ಗೊತ್ತು. ಆದರೆ ಸೂಕ್ಷ್ಮವಾದಂಥ ವಿಚಾರ ಏನಂತಂದರೆ ಹಸಿರು ಸೊಪ್ಪು ತರಕಾರಿಗಳನ್ನು ತಿನ್ನೋದು ಒಳ್ಳೆಯದು. ಇದನ್ನು ತಿಂತಾ ಬಂದಾಗ ಬುಧ ಬಲಗೊಳ್ಳೋದಲ್ಲದೆ ಜೊತೆಗೆ ಬುಧನಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಷಯಗಳಲ್ಲಿ ಬದಲಾವಣೆ ಆಗುತ್ತೆ, ಜೊತೆಗೆ ಸಪೋರ್ಟ್ ಸಿಗುತ್ತೆ. ಬುಧ ಗ್ರಹ ಸರಿ ಆಗೋದಲ್ಲದೆ ಬುಧ ಗ್ರಹದ ಬಲವರ್ಧನೆಗೂ ಇದು ಬಹಳಷ್ಟು ಒಳ್ಳೆಯದು. ಇದು ಚಿಕ್ಕ ವಿಷಯ ಅಂತ ಕಂಡ್ರೂ ಇಂಥವುಗಳು ಬುಧ ಗ್ರಹವನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಅದೇ ರೀತಿ ಗುರು ಗ್ರಹ ನಮಗೆ ಗೊತ್ತು, ಒಂದು ತಿಳುವಳಿಕೆಯನ್ನು, ನಮ್ಮ ಒಂದು ಜ್ಞಾನದ ಮಟ್ಟವನ್ನು ಹೆಚ್ಚಿಸ್ತಕ್ಕಂತಹ ಗ್ರಹ. ಇಲ್ಲಿ ನಾವು ಓದ್ತಿರ್ಬೋದು ಅಥವಾ ಬೇರೆ ಒಂದು ವಿಷಯ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ಬೋದು, ಆದರೆ ನಮ್ಮ ಜೀವನದ ತಿಳುವಳಿಕೆಯ ಮಟ್ಟವನ್ನು, ಬರೇ ಜ್ಞಾನವನ್ನಲ್ಲ, ನಮ್ಮ ಜೀವನದ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಸ್ತಕ್ಕಂತಹ ಪುಸ್ತಕಗಳನ್ನು ಓದೋದು ಅಥವಾ ಬೇರೆಯವರಿಂದ ಅದನ್ನು ತಿಳಿದು ಕಲ್ತ್ಕೊಳ್ತಕ್ಕಂಥದ್ದು ಅಥವಾ ತಿಳಿದು ಅನ್ಯರಿಗೂ ಸಹಿತ ಈ ವಿಷಯದಲ್ಲಿ ನೆರವಾಗ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದರಿಂದ ಗುರು ಗ್ರಹದ ಆಶೀರ್ವಾದ ಅಥವಾ ಗುರು ಏನಾದರೂ ಹೆಚ್ಚು ಕಡಿಮೆ ಇದ್ದಲ್ಲಿ ಅದರ ಒಂದು ಸಹಯೋಗ ಸಿಗುತ್ತೆ, ಗುರುಗ್ರಹ ಬಲವಾಗುತ್ತೆ. ಶುಕ್ರ ಗ್ರಹ ನಮಗೆ ಉಳಿದ ಒಂದು ಕಾರಕತ್ವಗಳ ಬಗ್ಗೆ ಗೊತ್ತಿದೆ, ಆದರೆ ಶುಕ್ರ ಗ್ರಹದ ಒಂದು ಬಲವರ್ಧನೆಗೆ, ಅದರ ಒಂದು ಬ್ಯಾಲೆನ್ಸ್ಗೆ, ಒಂದು ಮನೆಯಲ್ಲಿ ಇರ್ತೀವಿ ಆವಾಗ ಮನೆಯಲ್ಲಿದ್ದೀವಲ್ಲ ಅಂತಲ್ಲ, ಆದರೆ ಒಂದು ರೀತಿಯಲ್ಲಿ ಶುಕ್ರ ಗ್ರಹದ ನೇಚರ್ ಏನು, ಖುಷಿಯಲ್ಲಿ ಇರ್ತಕ್ಕಂಥದ್ದು, ಖುಷಿಯಲ್ಲಿರುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಫ್ರೆಶ್ ಇರುವಂತಹ, ಅಂದರೆ ಹೊಸ ಬಟ್ಟೆಗಳನ್ನೇ ಹಾಕ್ಕೊಂಡಿರಬೇಕು, ಹೊಸ ಬಟ್ಟೆಗಳಲ್ಲೇ ಚೆನ್ನಾಗೇ ರೆಡಿ ಆಗಬೇಕು, ಆ ರೀತಿ ಅಲ್ಲ, ಒಂದು ಹೊಸತನ, ಫ್ರೆಶ್ನೆಸ್ ಶುಕ್ರ ಗ್ರಹ. ಅದಕ್ಕೆ ಆ ಒಂದು ಹೊಸತನವನ್ನು ಜೀವನದಲ್ಲಿ ತರುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಒಂದು ಫ್ರೆಶ್ ಆಗಿರತಕ್ಕಂತಹ ಬಟ್ಟೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಅದನ್ನು ಒಂದು ನೀಟಾಗಿ ಜೋಡಿಸಿಟ್ಕೊಳ್ತಕ್ಕಂಥದ್ದು, ಹಾಗೆ ಒಂದು ರೀತಿಯ ಚಿಕ್ಕ ಮಟ್ಟಿಗೆ ನಮ್ಮದ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತಕ್ಕದಾದಂತಹ ಒಂದು ಅಲಂಕಾರವನ್ನು ಇಟ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಮಾಡ್ತಾ ಬಂದರೆ ಶುಕ್ರ ಗ್ರಹ ಬಲ ಆಗೋದಲ್ಲದೆ ಶುಕ್ರ ಗ್ರಹದ ನಕಾರಾತ್ಮಕತೆಯು ದೂರ ಆಗುತ್ತೆ. ಶನಿ ಗ್ರಹಕ್ಕೆ ವಿಶೇಷವಾಗಿ ಏನು, ಸೇವೆ ಅಥವಾ ಪರಿಶ್ರಮ. ಅಲ್ಲಿ ನಾವು ಮಾಡುವಂತಹ ಕಾರ್ಯದಲ್ಲಿ ಆಲಸ್ಯವನ್ನು ತೋರದೆ ಪರಿಶ್ರಮವನ್ನು ಮಾಡ್ತಾ ಹೋಗ್ತಕ್ಕಂಥದ್ದು, ಆ ಪರಿಶ್ರಮದ ಬಗ್ಗೆ ನಂಬಿಕೆ ಇಟ್ಕೊಂಡು ಮುಂದುವರಿತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯದಲ್ಲಿ ಒಂದು ಸೇವೆ ಮನೋಭಾವ, ಇನ್ನೊಂದು ಮಾಡಿದಂಥ ಕಾರ್ಯದಲ್ಲಿ ಅತ್ಯಂತ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಇರ್ತಕ್ಕಂಥದ್ದು. ನಾನು ಆ ಕಾರ್ಯವನ್ನು ಮಾಡಿದೆ, ನನ್ನಿಂದಲೇ ಆಯಿತು, ಅಥವಾ ಆ ಕಾರ್ಯದಿಂದ ಏನಾಗುತ್ತೆ, ಹಾಗೆ ಮಾಡಿದ್ರೆ ಆಗ ರಿಸಲ್ಟ್ ಸಿಗುತ್ತೆ ಅಂದರೆ ತುಂಬ ಕ್ಯಾಲ್ಕುಲೇಷನನ್ನು ಮಾಡ್ದೇ ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅದರ ಜೊತೆಗೆ ಅದರ ಒಂದು ಫಲದ ಅಪೇಕ್ಷೆಯನ್ನು ಇಟ್ಕೊಳ್ದೇ ಕೇವಲ ಒಂದು ಕರ್ತವ್ಯದ ದೃಷ್ಟಿಯಿಂದ ಆ ಕೆಲಸ ಕಾರ್ಯವನ್ನು ಒಂದು ಪ್ರಾಮಾಣಿಕತೆಯಿಂದ ಮಾಡ್ತಾ ಹೋದಲ್ಲಿ ಶನಿ ಗ್ರಹ ಉತ್ತಮಗೊಳ್ಳುತ್ತೆ, ಬಲವಾಗುತ್ತೆ, ಜೊತೆಗೆ ಸರಿಯಾದಂತಹ ಒಂದು ಫಲವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರಾಹು ಮತ್ತು ಕೇತು ಗ್ರಹಗಳು, ರಾಹುವನ್ನು ಸರಿಯೇ ಮಾಡ್ಕೊಳ್ಳೋದಕ್ಕೆ, ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಸರಿಯಾದ ದಿಶೆಯಲ್ಲಿ ತೋರ್ಕೊಳ್ಳೋದಕ್ಕೆ ಒಂದೇ ಒಂದು ವಿಧಾನ. ಯಾಕೆ ಅಂತಂದರೆ ರಾಹು ಒಂದು ಭೌತಿಕ ಆಸೆಗಳನ್ನು ಹೆಚ್ಚಿಸ್ತಕ್ಕಂತಹ ಗ್ರಹ. ಸರಿ, ಭೌತಿಕ ಆಸೆಗಳು ಇರಲಿ, ಆದರೆ ಒಂದನ್ನು ಇಲ್ಲಿ ಗಮನಿಸಬೇಕು, ರಾಹು ಅತಿಯಾದಂಥದ್ದನ್ನು ಕೊಡುತ್ತೆ, ವಿಸ್ತಾರಗೊಳಿಸುತ್ತೆ. ಇಲ್ಲಿ ದಾರಿ ಸರಿಯಾಗಿರಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನಾದರೂ ಹಿಡ್ಕೊಳ್ಳಿ ಪರವಾಗಿಲ್ಲ, ಅಂದರೆ ನಂಬಿಗಸ್ತ ವ್ಯಕ್ತಿ, ಅಂದರೆ ದಾರಿ ತಪ್ಪದಂತೆ
ಸರಿಯಾದ ಮಾರ್ಗದಲ್ಲಿ ಮುನ್ನಡೆತಾ ಭೌತಿಕ ಇಚ್ಛೆಗಳನ್ನು ತೀರಿಸ್ಕೊಳ್ತಾ ಹೋದರೆ ರಾಹು ಗ್ರಹ ಒಂದು ಅತ್ಯುತ್ತಮವಾಗಿ ಕೊಡಬೇಕಾದದ್ದನ್ನು ಸರಿಯಾಗಿ ಕೊಡ್ತಾ ಹೋಗುತ್ತೆ, ನಕಾರಾತ್ಮಕವಾದಂಥ ಫಲಗಳನ್ನು ಕೊಡಲ್ಲ. ಇನ್ನು ಕೇತು ಗ್ರಹ ಅತ್ಯಂತ ಒಂದು ವಿಶಿಷ್ಟವಾದಂತಹ ಗ್ರಹ. ಇಲ್ಲಿ ಇದು ಸ್ವತಂತ್ರತೆಯನ್ನು ಕೊಡುತ್ತೆ, ಬಂಧನ ಮುಕ್ತ ಮಾಡುತ್ತೆ. ಆದರೆ ಇಲ್ಲಿ ಕೇತುವನ್ನು ಬ್ಯಾಲೆನ್ಸ್ ಮಾಡಬೇಕು, ಅದರ ಒಂದು ಫಲವನ್ನು ಸರಿಯಾಗಿ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ವ್ಯಕ್ತಿ ಆಧ್ಯಾತ್ಮಿಕತೆ ಅಂತಂದರೆ ಏನೋ ದೊಡ್ಡ ಒಂದು ತಪಸ್ಸು ಮಾಡಬೇಕು ಅಂತಲ್ಲ, ಆದರೆ ಕರ್ಮದಲ್ಲಿ ಅವನು ಮಾಡ್ತಕ್ಕಂತಹ ಕರ್ಮದಲ್ಲಿ ನನ್ನದು ಅನ್ನುವಂಥದ್ದನ್ನು ಬಿಡಬೇಕು. ಅಂದರೆ ಇದು ನನಗೆ ದೇವರ ಕೃಪೆಯಿಂದ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಅಥವಾ ನನಗೆ ದೇವರು ಕೊಟ್ಟಿದ್ದಂಥದ್ದು, ಈ ರೀತಿ ಭಾರವನ್ನು ದೇವರ ಮೇಲೆ ಹಾಕ್ತಾ ಅಲ್ಲಿಂದ ನನಗೆ ಪ್ರಾಪ್ತಿ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ಸೂಕ್ಷ್ಮತೆ, ಒಂದು ನೆನಪು ಇದ್ದರೆ ಕೇತು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕೇತು ಗ್ರಹ ವಿಶಿಷ್ಟವಾದಂಥದ್ದನ್ನು ಜೀವನದಲ್ಲಿ ಕೊಡ್ತಾ ಹೋಗುತ್ತೆ ಮತ್ತು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹೀಗೆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಕಾರಕತ್ವಗಳನ್ನು ಮತ್ತು ಕೆಲವೊಂದು ಸೂಕ್ಷ್ಮ ವಿಷಯದನ್ನು ಗಮನದಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ಮಾಡ್ತಾ ಬಂದರೆ ಗ್ರಹಗಳು ಬ್ಯಾಲೆನ್ಸ್ ಆಗೋದಲ್ಲದೆ ವಿಶಿಷ್ಟವಾದಂತಹ ಶಕ್ತಿಯನ್ನು ಕೊಡುತ್ತೆ. ಹಾಗೆಯೇ ಆ ಗ್ರಹಗಳು ಬಲಗೊಂಡು ನಮಗೆ ಆಶೀರ್ವಾದವನ್ನು ನೀಡ್ತವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.